ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಇಲ್ಲಿ ಏನು ಹೇಳ್ತಾ ಇದ್ದೀನಿ? ಓಕೆ, ಇದು ತುಂಬ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ, ಸ್ವಲ್ಪ ಜನಕ್ಕೆ ಯೂಸ್ಫುಲ್ ಕೂಡ ಆಗಿರ್ಬೋದು. ಸೊ ಇವತ್ತು ನಾನು ಒಂದು ಹೇರ್ ಆಯಿಲ್ ತಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಹೇರ್ ಆಯಿಲು ತುಂಬ ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ, ವೈಟ್ ಹೇರ್ಸ್ನ ಕಡಿಮೆ ಮಾಡುತ್ತೆ, ಡ್ಯಾಂಡ್ರಫ್ ಮತ್ತು ನಮಗೆ ಸ್ಕಲ್ಪ್ ಇಚ್ಚಿಂಗ್ ಇರೋದು ಅದೆಲ್ಲ ತುಂಬಾ ರೆಡ್ಯೂಸ್ ಮಾಡುತ್ತೆ. ನಾನು 1 ಮಂತಲ್ಲೇ ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಬಂದಿದೆ. ಸೊ ಈ ಆಯಿಲು ನಿಮಗೆ ಬೇಕು ಅಂತ ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಲಿಂಕ್ ಇಲ್ಲ ಅಂತ ಅಂದರೆ ನಾನು ಫೋನ್ ನಂಬರ್ ಹಾಕಿರ್ತೀನಿ. ನೀವು ಅವ್ರಿಗೆ ಫೋನ್ ಮಾಡಿ ಇದನ್ನು ನೀವು ಬುಕ್ ಮಾಡ್ಕೋಬೋದು. ಹಾಗೆ ನಾನು ಫಸ್ಟು ಈ ಆಯಿಲ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಹೆಡ್ ವಾಶ್ ಮಾಡಬೇಕಾದ್ರೆ ನಾನು ಈ ಶಾಂಪೂ ಜೊತೆಗೆ ನಾನು ಬೇರೆ ಶಾಂಪೂ ಜೊತೆಗೆ ಈ ಶಾಂಪೂನು ಯೂಸ್ ಮಾಡ್ತಾಯಿದ್ದೆ. ಯಾಕೆ ಅಂತ ಅಂದರೆ ಡ್ಯಾಂಡ್ರಫ್ ಮತ್ತು ಇಲ್ಲಿ ನಮಗೆ ಇಲ್ಲೆಲ್ಲ ಇಚ್ಚಿಂಗ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಆ ಶಾಂಪೂನ ಯೂಸ್ ಮಾಡ್ತಾಯಿದ್ದೆ. ಬಟ್ ಈ ಆಯಿಲ್ನ ಯೂಸ್ ಮಾಡಿದ್ಮೇಲೆ ನನಗೆ ಹೇರ್ ಫಾಲು, ಡ್ಯಾಂಡ್ರಫು ಮತ್ತು ಕೂದಲು ಕೂಡ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ. 1 ಮಂತಲ್ಲೇ ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಮತ್ತು ನನಗೆ ಹೇರ್ ಫಾಲ್ ಕೂಡ ಕಮ್ಮಿ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಸೊ ನಿಮಗೆ 100 ml ಬಾಟ್ಲಿಂದ ಕೂಡ 1 ಲೀಟರ್ವರೆಗೂ ಸಿಗುತ್ತೆ. ನಿಮಗೆ ಒಂದ್ಸಲ ಟ್ರೈ ಮಾಡಿ. 100 ml ಬಾಟಲಲ್ಲೇ ನಿಮಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಅವ್ರದ್ದು ಕೂಡ ಇದು ಸೋಪ್ ಇದೆ. ಸೊ ಸೋಪ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಫೇಸು ಯೂಸ್ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ಅಂತ ನಾನು ಫೋಟೋ ಹಾಕ್ತೀನಿ, ಇವಾಗ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ನನಗೆ ತುಂಬಾ ರ್ಯಾಷಸ್ ಆಗ್ತಾಯಿತ್ತು, ತುಂಬಾ ಮಾರ್ಕ್ಸ್ ಇತ್ತು. ಬಟ್ ಈಗ ತುಂಬಾ ರೆಡ್ಯೂಸ್ ಆಗಿದೆ. ಮತ್ತು ಎಲ್ಲರೂ ಆಚೆ ಹೋದಾಗ ನನಗೆ ಕ್ಲೈಮೇಟಿಗೆ ನಂದು ಸ್ಟೋನ್ ನಂದು ತುಂಬಾ ಚೇಂಜ್ ಆಗ್ತಾಯಿತ್ತು, ತುಂಬ ಡಾರ್ಕ್ ಆಗಿಬಿಡ್ತಿದ್ದೆ. ಬಟ್ ಈಗ ಈ ಸೋಪ್ ಯೂಸ್ ಮಾಡಾದ್ಮೇಲೆ ನನಗೆ ಫೀಲ್ ಆಗಲ್ಲ. ಇದೇ ಸ್ಕಿನ್ ಟೋನು ನಂದು ಯಾವಾಗಲೂ ಇರುತ್ತೆ. ಈ ಸೋಪ್ ಕೂಡ ಇವ್ರದ್ದೇ ಪ್ರಾಡಕ್ಟ್ ಆಗಿರುತ್ತೆ. ಇದರಲ್ಲಿ ಏನು ಯೂಸ್ಫುಲ್ಲು ಅಂತ ಅಂದರೆ ನಿಮಗೆ ಡಾರ್ಕ್ ಸ್ಪಾಟ್ ಆಗಲಿ, ಪಿಗ್ಮೆಂಟೇಷನ್ನು ಮತ್ತು ನಿಮಗೆ ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ರೆಡ್ಯೂಸ್ ಆಗುತ್ತೆ. ಸೊ ಇದು ಎರಡೂ ನಿಮಗೆ ಬೇಕು ಅಂತ ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ನಾನು ಕಳಿಸಿರ್ತೀನಿ. ಇಲ್ಲ ಅಂತಂದರೆ ಫೋನ್ ನಂಬರ್ ಹಾಕಿರ್ತೀನಿ, ನೀವು ಅವ್ರ ಹತ್ರ ಬುಕ್ ಮಾಡ್ಕೊಬೋದು. ಥ್ಯಾಂಕ್ ಯು.